ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಕಂಪ್ಯೂಟರ್, ಅದರ ಭಾಗಗಳು ಮತ್ತು ಅದರ ಕಾರ್ಯಗಳು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಕಂಪ್ಯೂಟರ್, ಇಟ್ಸ್ ಪಾರ್ಟ್ ಆ್ಯಂಡ್ ದೇರ್ ಫಂಕ್ಷನ್ಸ್. ನಮಗೆಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್, ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಮುಂದೆ ಸಾಗೋದು ಅಸಾಧ್ಯ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕಂಪ್ಯೂಟರ್ನ ಸಹಾಯ ಪಡೆಯುತ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಜ್ಞಾನ ಎಷ್ಟು ಅಗತ್ಯ ಅನ್ನೋದನ್ನು ತಿಳಿಯೋದಷ್ಟೇ ಅಲ್ಲದೆ ಅದರ ಒಂದು ಭಾಗಗಳು ಮತ್ತು ಅದರ ಒಂದು ಕಾರ್ಯಗಳು ಏನು ಅನ್ನೋದನ್ನು ಬೇಸಿಕಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಬಿಗ್ನರ್ಸಿಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಫ್ರೆಂಡ್ಸ್, ತಂತ್ರಜ್ಞಾನದ ವೇಗವಾಗಿ ಬೆಳೆಯುತ್ತಿರುವ ಕಾಲದಲ್ಲಿ ಕಂಪ್ಯೂಟರ್ಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಇದು ಶಿಕ್ಷಣ, ಉದ್ಯೋಗ, ಆರೋಗ್ಯ, ವ್ಯವಹಾರ ಎಲ್ಲ ಕ್ಷೇತ್ರಗಳಲ್ಲೂ ಕಂಪ್ಯೂಟರ್ ಜ್ಞಾನ ಅಗತ್ಯವಾಗಿದೆ. ಇಂದಿನ ತಲೆಮಾರಿಗೆ ಇದು ಕೇವಲ ಕೌಶಲವಲ್ಲ, ಬದುಕಿನ ಭಾಗವಾಗಿದೆ. ಇದು ನಮಗೆಲ್ಲರಿಗೂ ಗೊತ್ತುಂಟು. ನಾವು ಬದುಕುತ್ತಿರುವ ಈ ತಲೆಮಾರಿನಲ್ಲಿ ಜ್ಞಾನಕ್ಕೆ ಬಾಗಿಲು ತೆರೆಯುವ ಕೀಲಿ ಈ ಒಂದು ಕಂಪ್ಯೂಟರ್ ಆಗಿದೆ. ಕಂಪ್ಯೂಟರ್ ಜ್ಞಾನವಿಲ್ಲದೆ ಭವಿಷ್ಯ ನಿರ್ಮಾಣ ಅಂತೂ ಬಹಳ ಕಷ್ಟ. ಈ ವಿಡಿಯೋ ಮೂಲಕ ನಾವು ಕಂಪ್ಯೂಟರ್ನ ಜ್ಞಾನ ನಮ್ಮ ಜೀವನವನ್ನು ಹೇಗೆ ಬದಲಿಸ್ತಾ ಇದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಇನ್ನು ನಾವು ಕಂಪ್ಯೂಟರ್ನ ಬಳಕೆ ನಮ್ಮ ಒಂದು ಜೀವನದಲ್ಲಿ ಎಲ್ಲೆಲ್ಲ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿದ್ರೆ, ಶಿಕ್ಷಣದಲ್ಲಾಗುತ್ತೆ, ವಿದ್ಯಾರ್ಥಿಗಳಿಗೆ ಪಾಠವನ್ನು ಕಲಿಸಲು ಆನ್ಲೈನ್ ಕಲಿಕೆ ಪ್ರಾಜೆಕ್ಟ್ ಕೆಲಸಗಳಲ್ಲಿ ಆಗ್ತಾ ಇದೆ, ಉದ್ಯೋಗಗಳಲ್ಲಾಗಿದೆ, ಡೇಟಾ ಸಂಗ್ರಹ, ಲೆಕ್ಕಾಚಾರ, ಪ್ರಸ್ತಾವನೆಗಳು, ಇಮೇಲ್ಗಳ ಮೂಲಕ ಸಂಪರ್ಕಕ್ಕಾಗಿರಬಹುದು, ಅಥವಾ ವ್ಯಾಪಾರದಲ್ಲಿ ನೋಡಿದ್ರೆ ನೀವು ಬಿಸ್ನೆಸ್ಸಲ್ಲಿ ಆನ್ಲೈನ್ ಖರೀದಿ, ಮಾರಾಟ, ಹಣಕಾಸು ವ್ಯವಹಾರಗಳು. ಈಗೆಲ್ಲ ಮುಂಚಿನ ಥರ ಮಕ್ಕಳು ಬುಕ್ಸಿಗೆ ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮ ಮನೆಗಳಲ್ಲಿ ಬುಕ್ಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಎಲ್ಲರೂ ಹೆಚ್ಚಾಗಿ ತಂತ್ರಜ್ಞಾನದ ಬಳಕೆಯಿಂದಾದಂತಹ ಮೊಬೈಲ್ಗಳಾಗಿರಬಹುದು. ನಮ್ಮೆಲ್ಲ ಕಾಲದಲ್ಲಿತ್ತು ಏನದು ಅಂತ ಅಂದರೆ, ನಾವೆಲ್ಲ ನಮಗೆ ಬಿಡುವು ಟೈಮಲ್ಲಿ ಸ್ಕೆಚ್ಚನ್ನು ಮಾಡ್ತಾ ಇದ್ವಿ, ಡ್ರಾಯಿಂಗನ್ನು ಮಾಡ್ತಾ ಇದ್ವಿ, ಅಥವಾ ನಾವು ಯಾವುದಾದ್ರೂ ಕತೆ ಪುಸ್ತಕಗಳನ್ನು ಓದ್ತಾ ಇದ್ವಿ. ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಆರಾಮಾಗಿ ಇಂತಹ ಎಲ್ಲ ಕ್ರಿಯೇಟಿವ್ ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ವಿ. ಬಟ್ ಈಗೆಲ್ಲ ಕಂಪ್ಯೂಟರ ಒಂದು ಭಾಗವಾಗಿದ್ದು, ಈಗಿನ ಮಕ್ಕಳು ಟೈಮ್ ಸಿಕ್ಕಿದ್ರೆ ಸಾಕು ಲ್ಯಾಪ್ಟಾಪ್ ಮುಂದೆ, ಕಂಪ್ಯೂಟರ್ ಮುಂದೆ ಅಥವಾ ಮೊಬೈಲ್ ಮುಂದೆ ಯಾವತ್ತೂ ಇರ್ತಾರೆ. ಆರೋಗ್ಯ ಕ್ಷೇತ್ರದಲ್ಲೂ ಸಹ ಈ ಒಂದು ಕಂಪ್ಯೂಟರ್ ಬಳಕೆ ಇದೆ. ಮನರಂಜನೆಗಾಗಿ ಮಕ್ಕಳು ಬಹಳಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಸಿನಿಮಾಗಳನ್ನು ನೋಡೋದು, ಹಾಡು ಕೇಳೋದು, ಆಟ ಆಡೋದು, ಗೇಮಿಂಗಲ್ಲಂತೂ ಬಹಳ ಇದೆ. ಸೊ ಬನ್ನಿ ನಾವು ಇದರ ಒಂದು ಪಾರ್ಟ್ಸ್ಗಳನ್ನು ನೋಡೋಣ. ಈಗ ಮೊದಲನೇದಾಗಿ ಕಂಪ್ಯೂಟರಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಮಾನಿಟರ್. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇದು ಕಂಪ್ಯೂಟರ್ನ ಭಾಗವಾದಂತಹ ಮಾನಿಟರ್. ಸೊ ನೀವು ನೋಡಬಹುದು, ನಾವು ಈ ಒಂದು ಕಂಪ್ಯೂಟರ್ನಲ್ಲಿ ಹೆಚ್ಚು ದೊಡ್ಡದಾಗಿ ಕಾಣಬಲ್ಲಂತಹ ಒಂದು ಪಾರ್ಟ್ ಮಾನಿಟರ್. ಈ ಮಾನಿಟರ್ನ ಕಾರ್ಯಗಳು, ಫಂಕ್ಷನ್ಸ್ ಆಫ್ ದ ಮಾನಿಟರ್: ಡಿಸ್ಪ್ಲೇ ಔಟ್ಪುಟ್ನ ಪ್ರದರ್ಶನವನ್ನು ಮಾಡುತ್ತೆ. ಅಂದರೆ ಮಾನಿಟರ್ ಮುಖ್ಯ ಕೆಲಸ ಅಂತಂದರೆ ಕಂಪ್ಯೂಟರ್ನಿಂದ ಬರುವ ಔಟ್ಪುಟ್ಟನ್ನು ತೋರಿಸುವುದು. ಇದರಿಂದ ಬಳಕೆದಾರರು ಕಂಪ್ಯೂಟರ್ ಏನು ಮಾಡುತ್ತಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಪಠ್ಯ, ಚಿತ್ರ, ವಿಡಿಯೋಸ್ಗಳಾಗಿರ್ಬೋದು, ಅಥವಾ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ಗಳು ಸೇರಿದೆ. ಎರಡನೇದಾಗಿ ವಿಜುವಲ್ ಇಂಟರಾಕ್ಷನ್ ಅಂದರೆ ದೃಶ್ಯ ಸಂವಹನ. ಬಳಕೆದಾರರು ಕಂಪ್ಯೂಟರ್ನೊಂದಿಗೆ ದೃಶ್ಯವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತೆ. ಸಾಫ್ಟ್ವೇರ್ಗಳಲ್ಲಿ ಸಂಚರಿಸಲು, ಬದಲಾವಣೆಗಳನ್ನು ತಕ್ಷಣ ನೋಡೋಕ್ಕೋಸ್ಕರ, ಅಥವಾ ಎರರ್ ಡಿಟೆಕ್ಷನ್ ಅಂತ ಹೇಳ್ಬೋದು, ದೋಷ ಪತ್ತೆ ಮಾಡೋದು. ನಾವು ಏನು ಮಾಡ್ತಾ ಇದ್ದೀವಲ್ವ ಕಂಪ್ಯೂಟ್ರಲ್ಲಿ, ಅದು ತಪ್ಪಾಗಿದ್ರೆ ಅದನ್ನು ಡಿಟೆಕ್ಟ್ ನೋಡೋಕ್ಕೋಸ್ಕರ ಆದರೂ ನಮಗೆ ಮಾನಿಟರ್ ಬೇಕು. ಎರಡನೇ ಪಾರ್ಟ್ ಬಂದ್ಬಿಟ್ಟು ಮೌಸ್ ಅಥವಾ ಇಲಿ ಅಂತ ಹೇಳ್ಬೋದಲ್ವಾ. ಮಕ್ಕಳಿಗೆ ಬಹಳಷ್ಟು ಇಷ್ಟವಾದಂತಹ ಪಾರ್ಟ್ ಇದು ಮೌಸ್. ಯಾಕೆ ಅಂತಂದರೆ ಮೌಸ್ ಅನ್ನೋದು ನಮ್ಮ ಒಂದು ಇಲಿ ರಾಯನ ಥರ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಭಾಳ ಇಷ್ಟಪಡ್ತಾರೆ. ಮೌಸಿಂದ ನಾವು ಪಾಯಿಂಟಿಂಗನ್ನು ಮಾಡ್ಬೋದು, ಕ್ಲಿಕ್ಕಿಂಗನ್ನು ಮಾಡ್ಬೋದು. ಎಡ ಕ್ಲಿಕ್, ವಸ್ತುಗಳನ್ನು ಆಯ್ಕೆ ಮಾಡೋಕ್ಕೆ, ಆ ಫೈಲ್ಗಳನ್ನು ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಡ್ರ್ಯಾಗಿಂಗ್ ಮತ್ತು ಡ್ರಾಪಿಂಗನ್ನು ಮಾಡ್ತೀವಿ. ಅಂದರೆ ಬಟನ್ ಒತ್ಕೊಂಡು ಮೌಸನ್ನು ಸರಿಸಿ ಫೈಲ್ಗಳನ್ನು, ಚಿತ್ರಗಳನ್ನು, ವಸ್ತುಗಳನ್ನು ಸ್ಥಳಾಂತರಿಸಲು, ಮತ್ತು ಇಂಪಾರ್ಟೆಂಟ್ ಪ್ಲೇಯಿಂಗ್ ಗೇಮ್ಸ್ಗಳನ್ನು ಆಡೋಕ್ಕೋಸ್ಕರ ನಾವು ಈ ಮೌಸ್ನ ಸಹಾಯವನ್ನು ಪಡೆದುಕೊಳ್ತೀವಿ. ಸೊ ಚಿತ್ರ ಬಿಡಿಸೋದಾಗಿರಬಹುದು, ಬಹಳಷ್ಟು ಇಷ್ಟ. ಮೌಸಲ್ಲಿ ಆಟ ಆಡೋಕ್ಕೆ ಮಕ್ಕಳಿಗೆ ಬಹಳಷ್ಟು ಇಷ್ಟ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸಿ ಪಿ ಯು ಅಂತ ಅಂದರೆ ಕಂಪ್ಯೂಟರ್ನ ಮೆದುಳು ಅಂತ ಹೇಳಿಬಿಟ್ಟು, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಯೋಚನೆ ಮತ್ತು ಪ್ರಕ್ರಿಯೆಯನ್ನು ಮಾಡೋಕ್ಕೆ, ಮೇಕಿಂಗ್ ಡಿಸಿಷನ್, ನಿರ್ಧಾರಗಳನ್ನು ಮಾಡೋದು, ಆಮೇಲೆ ನೆಕ್ಸ್ಟು ಇತರ ಭಾಗಗಳನ್ನು ನಿಯಂತ್ರಿಸುವಂಥ ಕೆಲಸ ಸಿ ಪಿ ಯು ಮಾಡುತ್ತೆ. ನೆಕ್ಸ್ಟು ಕೀಬೋರ್ಡಿಗೆ ಬಂದುಬಿಟ್ರೆ,
ಕೀಬೋರ್ಡಲ್ಲಿ ಅಕ್ಷರಗಳ ಮತ್ತು ಸಂಖ್ಯೆಗಳನ್ನು ಟೈಪ್ ಮಾಡೋಕ್ಕೆ ನಾವು ಬಳಸ್ತೀವಿ. ನೀವು ನೋಡ್ಬೋದು ಕೀಗಳಲ್ಲಿ ಅಕ್ಷರಗಳಿದ್ದಾವೆ, ಲೆಟರ್ಸ್ ಇದೆ, ಟೈಪಿಂಗ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಇರುತ್ತೆ. ನೆಕ್ಸ್ಟು ಗಿವ್ ಕಮ್ಯಾಂಡ್ಸ್, ಆಜ್ಞೆಗಳನ್ನು ನೀಡೋಕ್ಕೆ ಎಂಟರ್ ಬಟನ್, ಕಂಟ್ರೋಲ್ ಬಟನ್ ಒತ್ತುವುದರಿಂದ ಕಂಪ್ಯೂಟರ್ಗೆ ನಾವು ಏನು ಮಾಡಬೇಕು ಅನ್ನೋದು ನಾವು ಹೇಳಬಹುದು. ಇವೆಲ್ಲ ವಿಶೇಷ ಕೀಗಳಾಗಿರುತ್ತೆ. ಸೊ ಟು ಗಿವ್ ದ ಕಮ್ಯಾಂಡ್ಸ್ ವಿ ಆರ್ ಯೂಸಿಂಗ್ ದ ಕೀಬೋರ್ಡ್ ಅಂತ ಹೇಳಿಬಿಟ್ಟು ಇದೆ. ಸೊ ನೆಕ್ಸ್ಟು ಕಾರ್ಯ ಏನಪ್ಪ ಅಂತಂದರೆ ಕಂಟ್ರೋಲ್ ದ ಕಂಪ್ಯೂಟರ್ನ ನಿಯಂತ್ರಿಸುತ್ತೆ ಆ್ಯರೋ ಕೀಗಳೆಲ್ಲ. ನೆಕ್ಸ್ಟು ಪ್ಲೇ ಗೇಮ್ಸ್, ಇಲ್ಲೂ ಸಹ ಆಟ ಆಡೋಕ್ಕೆ ಇದನ್ನು ನಾವು ಕೀಬೋರ್ಡನ್ನು ಬಳಸ್ತೀವಿ. ನೆಕ್ಸ್ಟು ಶಾರ್ಟ್ಕಟ್ ಕೀಸ್ ಇದ್ದಾವೆ, Ctrl+C ಕಾಪಿ ಆಗುತ್ತೆ, Ctrl+V ಪೇಸ್ಟ್ ಆಗುತ್ತೆ. ಇಂಥ ಕೆಲಸಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಮಾಡಲು ನಾವು ಕೀಬೋರ್ಡನ್ನು ಬಳಸ್ತೀವಿ. ಸೊ ಇದಿಷ್ಟು ನಾವು ಕಂಪ್ಯೂಟರ್ನ ಬಳಕೆ ಮತ್ತು ಕಂಪ್ಯೂಟರ್ನ ಭಾಗಗಳು ಮತ್ತು ಕಂಪ್ಯೂಟರ್ ಆ ಭಾಗಗಳ ಒಂದು ಕಾರ್ಯಗಳು ಏನು ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡ್ವಿ. ಮತ್ತೊಮ್ಮೆ ಹೇಳ್ತೀನಿ, ಮಾನಿಟರ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಭಾಗಗಳು ಮಾನಿಟರ್, ಮೌಸ್, CPU ಆ್ಯಂಡ್ ಕೀಬೋರ್ಡ್. ಥ್ಯಾಂಕ್ ಯು ಫ್ರೆಂಡ್ಸ್.